ಜೀ ಕನ್ನಡ ಸಮಸ್ತ ವೀಕ್ಷಕರಿಗೆ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಲ್ಲಿ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಇಲ್ಲಿವರೆಗೂ ನೀವು ನೋಡ್ಕೊಂಡು ಬಂದರೆ ಯಾವ ರೀತಿಯಲ್ಲಿ ನಾವು ರಾಶಿಗಳ ಬಗ್ಗೆ ಹೇಳಿದ್ವಿ, ಕೆಲವೊಂದು ವಿಚಾರಗಳು ಅವರು ಯಾವ ರೀತಿಯ ಪ್ರಕೃತಿಯನ್ನು ಹೊಂದಿರ್ತಾರೆ, ಆಮೇಲೆ ಈ ಯಾವ ರೀತಿಯ ಅನಾರೋಗ್ಯಗಳು ನಿಮ್ಮನ್ನು ಕಾಡುತ್ತೆ, ಅದಾದಮೇಲೆ ಕೆಲವು ಕಾಯಿಲೆಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ವಾತ, ಪಿತ್ತ, ಕಫ ಇದನ್ನು ಫಸ್ಟ್ ಐಡೆಂಟಿಫೈ ನಾವು ಹೇಗೆ ಮಾಡ್ಕೊಳ್ಬೇಕಂತ ಹೇಳಿಬಿಟ್ಟು ರಾಶಿಗಳನ್ನು ಬಿಟ್ಟು ಇವತ್ತು ನಾವು ಹೇಳ್ತಾ ಇರೋದು ಯಾವ ರೀತಿಯಲ್ಲಿ ನಿಮ್ಮ ಪ್ರಕೃತಿಯನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು, ಗುರುತಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ನಾವು ಯಾವ್ಯಾವ ಆಹಾರಗಳು ಯಾವ್ಯಾವ ಪ್ರಕೃತಿಗೆ ಒಳ್ಳೆಯದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ವಾತದವರು, ಪಿತ್ತದವರು ಮತ್ತು ಕಫ ಇದಕ್ಕೆ ಜಾಸ್ತಿ ಒತ್ತನ್ನು ನಾನು ಇವತ್ತು ಕೊಡ್ತೀನಿ. ಆದಷ್ಟು ನಿಮ್ಮ ಪುಸ್ತಕಗಳನ್ನು ಒಂದು ಡೈರಿ ಅಂತ ಹೇಳಿ ಒಂದು ಮಾಡ್ಕೊಂಬಿಡಿ. ಆ ಡೈರಿಯಲ್ಲಿ ಎಲ್ಲನೂ ಬರ್ಕೊಂಬಿಡಿ, ಯಾರಿಗೆ ಏನು ಫುಡ್ಡನ್ನು ತೊಗೊಳ್ಬೇಕು, ಆಹಾರವನ್ನು ಸೇವಿಸಬೇಕು, ಮತ್ತು ಇದೆಲ್ಲ ಅಲ್ಲದೆ ಯಾವ ರೀತಿ ಬದುಕಿನಲ್ಲಿ ಒಂದು ಶಿಸ್ತನ್ನು, ಆಹಾರ ಪದ್ಧತಿಯನ್ನು ನಾವು ರೂಪಿಸ್ಕೊಳ್ಬೇಕು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಇವತ್ತಿನ ದಿವಸ ಮೊಟ್ಟ ಮೊದಲನೇದಾಗಿ ನಾನು ವಾತ ಪ್ರಕೃತಿಯನ್ನು ಯಾವ ರೀತಿ ನೀವು ರಿಕಗ್ನೈಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ವಾತ ಪ್ರಕೃತಿಯವರು ಇವರು ಹೇಗಿರ್ತಾರೆ? ಮೊಟ್ಟ ಮೊದಲನೇದಾಗಿ ಇವರು ಸಣ್ಣಗಾಗಿರ್ತಾರೆ. ಅಂಥ ಪ್ರಕೃತಿಯವರು ವಾತ ಪ್ರಕೃತಿಯವರು. ಅದಲ್ಲದೆ ಇವರ ಕೇಶ ಏನಿರುತ್ತೆ ಇದು ಸ್ವಲ್ಪ ಕರ್ಲಿ ಮತ್ತು ಸಾಫ್ಟ್ ಅಂತ ಮೃದುವಾಗಿ ಮತ್ತು ಕರ್ಲಿ ಆಗಿರುತ್ತೆ. ನಂತರ ಇನ್ನೊಂದೇನಪ್ಪ ಅಂದರೆ ಬಾಡಿ ಸ್ಟ್ರಕ್ಚರ್ನಲ್ಲಿ ಇವರಿಗೆ ಈ ಒಂದು ಸ್ಕಿನ್ ಏನಿರುತ್ತೆ ಸ್ವಲ್ಪ ಡ್ರೈ ಸ್ಕಿನ್, ಇವರಿಗೆ ಆಯಿಲಿ ಸ್ಕಿನ್ ಇರೋದಿಲ್ಲ. ಆಮೇಲೆ ಇವರು ನೋಡುವಾಗ ಇವರದೊಂದು ಕಾಂಪ್ಲೆಕ್ಷನ್ ಅಂತ ನಾವೇನು ಹೇಳ್ತೀವಿ ಅಂದರೆ ಇವರ ಬಣ್ಣ, ಇವರ ಚರ್ಮದ ಒಂದು ಕಲರ್ ಏನಿರುತ್ತೆ ಆದಷ್ಟು ಈ ಕಡೆ ಬಿಳಿನೂ ಇರಲ್ಲ ಇವರು, ಅಥವಾ ಕಪ್ಪಗಾಗಿನೂ ಇರಲ್ಲ, ಮಧ್ಯಂತರ ಒಂದು ಗೋಧಿ ಬಣ್ಣದ ಬಣ್ಣವನ್ನು ಇವರು ಜಾಸ್ತಿಯಾಗಿ ಹೊಂದಿರ್ತಾರೆ. ಇವರು ವಾಕ್ ಮಾಡುವಾಗ ಇವರಿಗೆ ಪಾದದಲ್ಲಿ ಅಂದರೆ ನಡೆಯುವಾಗ ಇವರಿಗೆ ಪಾದದಲ್ಲಿ ಸ್ವಲ್ಪ ನೋವುಗಳು ಆದಷ್ಟು ಬೇಗ ಅಂತಂದರೆ ಒಂದು 25-30 ವರ್ಷದ ಒಳಗಡೆ ಇವರಿಗೆ ಈ ಒಂದು ಕಾಯಿಲೆ ಅವರಿಗೆ ಕಾಣಿಸ್ಕೊಳ್ಬಹುದು. ಅದಲ್ಲದೆ ಅವ್ರ ಬಾಡಿ ಕೂಡ ಅಷ್ಟು ಸ್ವೆಟ್ಟನ್ನು ಬಿಡುತ್ತೆ ಅಂತೇಳಿ ಹೇಳ್ಬೋದು. ಸೊ ಇವೆಲ್ಲ ಮುಖ್ಯವಾದಂಥ ವಾತ ಪ್ರಕೃತಿಯಲ್ಲಿ ಬರುವವರು ಇದನ್ನು ಗುರುತಿಸ್ಕೊಳ್ಬೇಕು. ಈಗ ಎರಡನೇದಾಗಿ ಪಿತ್ತ ಪ್ರಕೃತಿಯವರು. ಪಿತ್ತ ಪ್ರಕೃತಿಯವರು ಹೇಗಿರ್ತಾರೆ? ಇವರು ವೆಲ್ ಮೇಂಟೈನ್ಡ್ ಒಂದು ಬಾಡಿ ಸ್ಟ್ರಕ್ಚರ್ ಇರುತ್ತೆ ಇವರಿಗೆ, ಅಂದರೆ ದೇಹದ ಆಕೃತಿ ಏನಿರುತ್ತೆ ಅದು ಬಹಳ ನೀಟಾಗಿರುತ್ತೆ. ಇವರಿಗೆ ದಪ್ಪನೂ ಇರಲ್ಲ, ಸಣ್ಣಗೂ ಇರಲ್ಲ. ಇವರ ಒಂದು ಬಣ್ಣ ಹೇಗಿರುತ್ತೆ ಅಂತಂದರೆ ಈ ಬ್ರೌನಿಷ್ನಲ್ಲಿ ಸ್ವಲ್ಪ ವೈಟ್ನಲ್ಲಿ ಸ್ವಲ್ಪ ಇವರು ಹೆಚ್ಚಾಗಿ ವರ್ಣವನ್ನು ಅಂದರೆ ಬಿಳಿ ಬಣ್ಣವನ್ನು ಸ್ವಲ್ಪ ಹೆಚ್ಚಾಗಿ ಹೊಂದ್ತಾರೆ ಇವರು. ಇನ್ನೊಂದು ಏನಪ್ಪ, ಇವರು ಕರ್ಲಿ ಹೇರ್ ಇರಲ್ಲ ಇವರಿಗೆ ಸ್ಟ್ರೇಟ್ ಹೇರ್ ಇರುತ್ತೆ. ಮತ್ತು ಮುಖ್ಯವಾಗಿ ಯಾವುದೇ ರೀತಿಯ ಕೆಲಸಗಳನ್ನು ಇವರು ಮಾಡುವಾಗ ಬಹಳ ಉತ್ಸಾಹದಿಂದ ಮಾಡ್ತಾರೆ. ಆದಷ್ಟು ಬೇಗ ತಮ್ಮ ಕೆಲಸಗಳನ್ನು ಮುಗಿಸಿ ಒಳ್ಳೆಯ ಒಂದು ರಿಸಲ್ಟ್ಸನ್ನು ತಂದುಕೊಡುವಂಥ ಒಂದು ಪ್ರಕೃತಿ ಆಗಿರುತ್ತೆ ಇವ್ರದ್ದು. ಮತ್ತು ಶಿಸ್ತು ಅನ್ನೋದೇನಿದೆ ಜೀವನದಲ್ಲಿ ಪಿತ್ತ ಪ್ರಕೃತಿಯವರು ಭಾಳ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಮುಖ್ಯವಾಗಿ ಇವರು ಧ್ಯಾನ ವಹಿಸಬೇಕಾಗಿರುವಂಥದ್ದನ್ನು ಏನಪ್ಪ ಅಂತಂದರೆ ಹಾರ್ಟ್ ಡಿಸೀಸ್ ರಿಲೇಟೆಡ್ ಏನಿರುತ್ತೆ, BP ಅಂತ ನಾವೇನು ಹೇಳ್ತೀವಿ, ರಕ್ತದ ಒತ್ತಡ ಏನಿದೆ, ಈ ಕಾಯಿಲೆಗಳಿಗೆ ಆದಷ್ಟು ಬೇಗ ಇವರು ಒಳಪಡ್ತಾರೆ. ಯಾಕಂತಂದರೆ ಇವರಲ್ಲಿ ಯಾವುದೇ ರೀತಿಯ ಒಂದು ಇಂಟೇಕನ್ನು ನಾವು ಆಹಾರವನ್ನು ನಾವು ತಗೊಳ್ಳೋ ಒಂದು ರೀತಿ ಅನ್ನೋ ಶೈಲಿ ಏನಿದೆ ಅದು ಅಷ್ಟು ಗಮನಾರ್ಹವಾಗಿ ಇರೋದಿಲ್ಲ. ಮುಂದೆ ಕೊನೆಯದಾಗಿ ನಾನು ಹೇಳ್ತಾ ಇರೋದು ಕಫ ಪ್ರಕೃತಿ. ಕಫ ಪ್ರಕೃತಿಯನ್ನು ನಾವು ಹೇಗೆ ಗುರುತಿಸ್ಕೊಳ್ಬೇಕು ಅಂತಂದರೆ, ಇವರ ಕೂದಲು ಗುಂಗುರು ಕೂದಲಾಗಿರುತ್ತೆ, ಮತ್ತು ಇವರ ಚರ್ಮ ದಪ್ಪಗಿರುತ್ತೆ, ಮತ್ತು ಓಡಾಡುವಾಗ ಇವರು ಸ್ವಲ್ಪ ಪೇನನ್ನು ಕಾಲಿನಲ್ಲಿ ಜಾಸ್ತಿ ಇವರಿಗೆ ಕಂಡುಬರುತ್ತೆ. ಕಾಂಪ್ಲೆಕ್ಷನ್ ಅಂತ ನಾವೇನು ಹೇಳ್ತೀವಿ, ಬಣ್ಣ, ದೇಹದ ಬಣ್ಣ ಏನಿದೆ ಅದು ಆದಷ್ಟು ಬ್ರೌನಿಷ್ ಆಗಿ, ಆಮೇಲೆ ದಪ್ಪ ಜಾಸ್ತಿ. ಯಾವುದೇ ಆಹಾರವನ್ನು ಸ್ವಲ್ಪನೇ ಪ್ರಮಾಣದಲ್ಲಿ ಇವರು ಆಹಾರವನ್ನು ತೆಗೆದುಕೊಂಡ್ರು ಇವರು ಜಾಸ್ತಿ ದೇಹದ ಭಾರ, ತೂಕವನ್ನು ಜಾಸ್ತಿ ಬೇಗ ಪಡಿತಾರೆ ಅಂಥೇಳಿ ಹೇಳ್ಬೋದು. ವಹಿಸಬೇಕು ಇವರನ್ನು ಗುರುತಿಸ್ಕೊಳ್ಳುವಾಗ ಅಂತಂದರೆ, ನೀರನ್ನು ಹೆಚ್ಚು ಕುಡಿತಾರೆ. ಊಟ ಮಾಡುವಾಗ ಮಧ್ಯದಲ್ಲಿ ನೀರು ಕುಡಿತೀನಿ ಅಂತಂದರೆ ನೀವು ಕಫ ಪ್ರಕೃತಿಯವರು. ಯಾವಾಗಲೂ ಒಬ್ಬ ಮನುಷ್ಯನಿಗೆ 2 ಪ್ರಕೃತಿಗಳು ಸೇರಿಕೊಂಡಿರುತ್ತೆ. 2 ಪ್ರಕೃತಿಗಳು ಯಾವುದಪ್ಪ? ಈಗ ವಾತ ಇರ್ಬೋದು, ಕಫ ಇರ್ಬೋದು, ಅಥವಾ ಕಫ ಮತ್ತು ಪಿತ್ತ ಇರ್ಬೋದು, ಅಥವಾ ಪಿತ್ತ ಮತ್ತು ಕಫ ಇರ್ಬೋದು. ಈ ರೀತಿಯಲ್ಲಿ ಮನುಷ್ಯನ ದೇಹ ಏನು ಪ್ರಕೃತಿಯನ್ನು ಅಳವಡಿಸ್ಕೊಂಡಿರುತ್ತೆ. ಈಗ ಹೆಣ್ಮಕ್ಳಿಗೆ ಒಂದು ಉದಾಹರಣಾರ್ಥವಾಗಿ ನಾನು ಹೇಳೋದಾದರೆ,
ಮದುವೆಗಿಂತ ಮುಂಚೆ ಸಣ್ಣಗಾಗಿರ್ತಾರೆ. ಎಷ್ಟೋ ತಿಂದ್ರೂ ಇವರು ಅನ್ಲಿಮಿಟೆಡ್ ಊಟ ಮಾಡಿದರೂ ಕೂಡ ಇವರು ದಪ್ಪಗಾಗೋದಿಲ್ಲ. ಅದೇ ಮದುವೆ ಆಗಿ ಮಕ್ಕಳಾದ ನಂತರ ತುಂಬಾ ದಪ್ಪಗಾಗ್ಬಿಡ್ತಾರೆ. ಅದು ಹೇಗೆ ಸಾಧ್ಯ ಅಂತ ಹೇಳಿದರೆ, ಇವರು ಮೊದಲಿಗೆ ವಾತ ಪ್ರಕೃತಿ ಇವರಿಗೆ 75% ಡಾಮಿನೇಟ್ ಮಾಡಿರುತ್ತೆ. ಅದೇ ರೀತಿಯಲ್ಲಿ ಕಫ ಪ್ರಕೃತಿ ಒಂದು 25% ಡಾಮಿನೇಟ್ ಮಾಡಿರುತ್ತೆ. ಇವರು ಈ ಒಂದು ಗರ್ಭಿಣಿ ಆದ ನಂತರ ಮತ್ತು ಬಾಣಂತಿಯರಿಗೆ ಹೆಚ್ಚಾಗಿ ಇವರು ಜಾಸ್ತಿ ಆವಾಗ ಏನು ಸ್ವಲ್ಪ ಆಹಾರವನ್ನು ತೆಗೆದುಕೊಂಡು ಕೂಡ ಇವರು ಜಾಸ್ತಿ ದಪ್ಪವಾಗಿ ಕಾಣ್ತಾರೆ. ಆದ್ದರಿಂದ ಇವರಿಗೆ ಕಫ ಪ್ರಕೃತಿ ಏನಿರುತ್ತೆ ಅದು ಜಾಸ್ತಿ ಹೊಂದ್ಕೊಂಡು ಬಿಡುತ್ತೆ. ಆವಾಗ ನಾವೇನು ಹೇಳ್ತೀವಿ ಅಂತಂದರೆ, ವಾತ ಮತ್ತು ಕಫ ಪ್ರಕೃತಿಯನ್ನು ಹೊಂದಿರುವಂಥ ಈ ಒಂದು ಮನುಷ್ಯನ ದೇಹದ ಒಂದು ಸ್ಟ್ರಕ್ಚರ್ ಅಥವಾ ಒಂದು ಈ ಥರ ನಾವು ವಿಂಗಡಿಸ್ತೀವಿ ಅಂತ ಹೇಳ್ಬೋದು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಾಗಿರ್ಬೋದು ಈಗ ಹೇಗೆ ನೀವು ನಿಮ್ಮ ಗುಣಲಕ್ಷಣಗಳನ್ನು ಅಂತಂದರೆ ಪ್ರಕೃತಿಯನ್ನು ಐಡೆಂಟಿಫೈ ಮಾಡ್ಕೊಳ್ಬೋದು ಅಂತ. ಇವತ್ತಿನ ದಿವಸ ನಾವು ಈ ಟೊಮೆಟೊ ಮತ್ತು ಹಾಲನ್ನು ಬೆರೆಸ್ಬಿಟ್ಟು ಅದರಿಂದ ಆಗುವಂಥ ಉಪಯೋಗಗಳು ಚರ್ಮದ ಮೇಲೆ ಹೇಗೆ ಅನ್ನೋದನ್ನು ಇವತ್ತು ನಾನು ಕಲಿಸ್ಕೊಡ್ತೀನಿ. ಹಾಲು ಮತ್ತು ಟೊಮೊಟೊ ಹಣ್ಣಿನ ಲೇಪವನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ನಾವು ಹಾಲು ಮತ್ತು ಟೊಮೆಟೊ ಹಣ್ಣಿನ ಲೇಪದಿಂದ ಒಂದು ಚರ್ಮಕ್ಕೆ ಈ ಪಿಗ್ಮೆಂಟೇಷನ್ ಅಂತ ನಾವೇನು ಹೇಳ್ತೀವಿ, ಚರ್ಮದ ಮೇಲೆ ಬಂಗು ಅಂತ ಹೇಳ್ತೀವಲ್ಲ, ಅದಕ್ಕೆ ತುಂಬ ಉತ್ತಮವಾದಂಥ ಒಂದು ಔಷಧಿ ಅಂತ ಹೇಳ್ಬೋದು. ಇದನ್ನು ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಹಾಲು, ಅರಿಶಿಣದ ಪುಡಿ, ಟೊಮೆಟೊ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಇಷ್ಟು ಈ ಒಂದು ಲೇಪವನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳಿ. ಮೊದಲಿಗೆ ಪಾತ್ರೆಯನ್ನು ಬಿಸಿ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು 5 ಟೀ ಸ್ಪೂನಷ್ಟು ನಾವು ಹಾಲನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಅರಿಶಿಣದ ಪುಡಿ 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕು. ಇದೇ ಹಾಲಿಗೆ ಅದು ಬಿಸಿ ಆಗ್ತಾ ಇರುವಾಗಲೇ 3 ಟೀ ಸ್ಪೂನಷ್ಟು ಟೊಮೆಟೊ ಹಣ್ಣಿನ ಪೇಸ್ಟ್, ಈ ಥರ ಈ ಹಾಲಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿ ಇರುವಾಗಲೇ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಇದನ್ನು ಸ್ವಲ್ಪ ನಾವು ಜಜ್ಕೊಳ್ಬೇಕು. ಈಗ ಒಂದು ಪೇಸ್ಟ್ ರೆಡಿ ಆಗಿದೆ, ಇದನ್ನು ತೆಗೆದುಕೊಂಡು ಬಿಡೋಣ. ಮಿಶ್ರಣದಲ್ಲಿ ಹಾಕ್ಕೊಳ್ಬೇಕು, ಟೊಮೆಟೊ ಮಿಶ್ರಣದಲ್ಲಿ. ಹಾಗೇನೆ ಮಿಕ್ಸ್ ಮಾಡಿ ಈಗ ನಂತರ ಇದನ್ನು ಆಫ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಳ್ಬೇಕು. 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಈ ಮಿಶ್ರಣ ರೆಡಿಯಾಗಿದೆ. ಇದನ್ನು ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಈ ಮಿಶ್ರಣವನ್ನು ಹೇಗೆ ನಾವು ಉಪಯೋಗಿಸ್ಬೇಕು ಅನ್ನೋದು ಮುಖ್ಯವಾದಂಥ ಪ್ರಶ್ನೆ. ಈಗ ಈ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಇದ್ದವರಿಗೆ ಇದು ತುಂಬ ಉಪಯುಕ್ತವಾದದಂತ ಹೇಳಿ ನಾನು ಹೇಳಿದ್ದೀನಿ. ಬಂಗು ಅಂತ ಏನು ಹೇಳ್ತೀವಿ, ಮುಖದ ಮೇಲೆ ಕಲೆಗಳಾಗಿರುತ್ತೆ, ಅದಕ್ಕೆ ತುಂಬ ಉತ್ತಮವಾದಂಥ ಒಂದು ಔಷಧಿ. ಇದನ್ನು ನೀವು ಹಚ್ಕೊಂಡ್ಬಿಟ್ಟು, ಎಲ್ಲಿ ನಿಮಗೆ ಬಂಗಿದೆ ಅಲ್ಲಿ ಹಚ್ಕೊಂಡ್ಬಿಟ್ಟು ನಂತರ ಒಂದು 15-20 ನಿಮಿಷ ಇದು ಹಾಗೇ ಇರಬೇಕು. ಇದು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಐಸ್ ಕ್ಯೂಬ್ಸ್ ಅಂದರೆ ಮಂಜುಗಡ್ಡೆ ನಾವೇನು ಹೇಳ್ತೀವಿ, ಐಸ್ ಕ್ಯೂಬ್ಸನ್ನು ತೆಗೆದುಕೊಂಡು ಎಲ್ಲಿ ಹಚ್ಕೊಂಡಿರ್ತೀರ ಈ ಪೇಸ್ಟನ್ನು ಅಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಒಂದು 10 ನಿಮಿಷ ಹಾಗೇ ನೀವು ರಬ್ ಮಾಡ್ಕೊಳ್ಬೇಕು ಆ ಫೇಸ್ ಮೇಲೆ. ಇದನ್ನು ನೀವು ವಾರಕ್ಕೆ 2 ಸಾರಿ ಈ ಲೇಪನವನ್ನು ಹಚ್ಚೋದ್ರಿಂದ ಬಂಗ್ ಅನ್ನೋದೇನಿದೆ ಸಂಪೂರ್ಣವಾಗಿ ಮಾಯ ಆಗುತ್ತೆ, ಮತ್ತೆ ಬರೋದಿಲ್ಲ ಇದು. ಈಗ ಈ ಹಾಲು ಮತ್ತು ಟೊಮೆಟೊ ಹಣ್ಣಿನ ಒಂದು ಲೇಪ ಏನಿದೆ ಅದು ರೆಡಿಯಾಗಿದೆ. ಹಾಲು ಮತ್ತು ಟೊಮೆಟೊ ಹಣ್ಣಿನ ಲೇಪ ಬೇಕಾಗುವ ಸಾಮಗ್ರಿಗಳು: ಹಾಲು, ಅರಿಶಿನ ಪುಡಿ, ಟೊಮೆಟೊ ಪೇಸ್ಟ್,
ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಮಾಡುವ ವಿಧಾನ: ಕಾದ ಪಾತ್ರೆಗೆ ಹಾಲು, ಅರಿಶಿನ ಪುಡಿ, ಟೊಮ್ಯಾಟೊ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕುಟಾಣಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಟ್ಟಿಕೊಂಡು ಕುದಿಯುತ್ತಿರುವ ಮಿಶ್ರಣಕ್ಕೆ ಹಾಕಿ, ನಂತರ ನಿಂಬೆಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಂಡರೆ ಹಾಲು ಮತ್ತು ಟೊಮ್ಯಾಟೊ ಹಣ್ಣಿನ ಲೇಪ ಸಿದ್ಧ. ಬೆಣ್ಣೆ ಮತ್ತು ಜೇನುತುಪ್ಪದ ಚಹಾವನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ನೋಟ್ ಮಾಡ್ಕೊಳ್ಳಿ. ಬೆಣ್ಣೆ, ಚಹಾದ ಪುಡಿ, ತುಳಸಿ ಎಲೆ ಮತ್ತು ಜೇನುತುಪ್ಪ. ಇಷ್ಟು ಈ ಒಂದು ಬೆಣ್ಣೆ ಮತ್ತು ಜೇನುತುಪ್ಪ ಚಹಾ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಇದನ್ನು ಹೇಗೆ ಮಾಡೋದು, ಇದರಿಂದ ಯಾವ್ಯಾವ ರೀತಿಯ ಉಪಯೋಗಗಳಿದೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಪಾತ್ರೆಗೆ ಒಂದು ಗ್ಲಾಸಿನಷ್ಟು ನೀರು, ಒಂದು ಗ್ಲಾಸಿನಷ್ಟು ನೀರು ಹಾಕ್ಕೊಂಡ್ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಚಹಾದ ಪುಡಿಯನ್ನು ಹಾಕಬೇಕು. 1 ಟೀ ಸ್ಪೂನಷ್ಟು ಚಹಾದ ಪುಡಿ ಮತ್ತು 5 ರಿಂದ 6 ತುಳಸಿ ಎಲೆಗಳನ್ನು ಹಾಕ್ಕೊಳ್ಬೇಕು. ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಬಿಸಿಯಾಗಿ ನಂತರ ಒಂದು ಕುದಿ ಬಂದ ಮೇಲೆ ಇದನ್ನು ನಾವು ಆಫ್ ಮಾಡ್ಕೊಳ್ಬೇಕು. ಉರಿಯನ್ನು ಕಡಿಮೆ ಮಾಡಿಕೊಂಡು ಆಫ್ ಮಾಡ್ಕೊಳ್ಬೇಕು. ಈ ಚಹಾದ ಪುಡಿ ಹಾಕಿದ ಮೇಲೆ ನೀರಿನಲ್ಲಿ ಅದನ್ನು ಹೆಚ್ಚು ನಾವು ಬಾಯ್ಲ್ ಮಾಡಬಾರ್ದು, ಅದನ್ನು ಕುದಿಸ್ಬಾರ್ದು. ಯಾಕಂತಂದರೆ ಅದರಲ್ಲಿರುವಂಥ ಸತ್ವಗಳೇನಿದೆ ಅದು ಸತ್ತು ಹೋಗ್ಬಿಡುತ್ತೆ ಅಂತ. ಅದಕ್ಕಾಗಿ ಅದರಲ್ಲಿರುವಂಥ ಸತ್ವಗಳು ಅದರಲ್ಲೇ ಉಳ್ಕೊಂಡು ಆ ನೀರನ್ನು ನಾವು ಏನು ಆ ಡಿಕಾಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಮತ್ತು ಬೆಣ್ಣೆಯನ್ನು ಇದರಲ್ಲಿ ಹಾಕೋದ್ರಿಂದ ಏನು ಉಪಯೋಗ? ನೀವೆಲ್ಲ ಈ ಕಫ್ ಫಾರ್ಮೇಷನ್ ಆಗಿರುತ್ತೆ, ಒಂದು ಎದೆಯಲ್ಲಿ ಕಫು ಕಟ್ಟೋಗಿರುತ್ತೆ, ಕಫ. ಆ ಕಫವನ್ನು ತೆಗೆಯೋದಕ್ಕೆ ಈ ಒಂದು ಚಹಾ ಉಪಯೋಗಕಾರಿ. ನೀವೆಲ್ಲ ಅಂದ್ಕೊಳ್ಬೋದು, ಏನು ಈ ಚಹಾದಲ್ಲಿ ಬೆಣ್ಣೆ ಕೂಡ ಹಾಕ್ತಾ ಇದ್ದಾರೆ, ಆ ಬೆಣ್ಣೆ ಆ ಒಂದು ಫ್ಯಾಟ್ನೆಸ್ ಇರುತ್ತೆ, ಅದು ಹೇಗೆ ಆ ಕಫನ್ನು ತೆಗೆಯುತ್ತೆ ಅಂತ ಹೇಳಿ. ನಾನು ಮೊದಲಿಗೆ ನನ್ನ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಈ ಬೆಣ್ಣೆ ಅನ್ನೋದೇನಿದೆ ಇದು ಲ್ಯೂಬ್ರಿಕೆಂಟ್ ಅಂತ ಹೇಳಿ. ಸರಳವಾಗಿ ನಿಮ್ಮ ಒಂದು ಈ ಕಫ ಏನು ಕಟ್ಟಿರುತ್ತೆ, ಈ ರೀತಿಯ ಒಂದು ತುಳಸಿ ಎಲೆ ಮತ್ತು ಚಹಾದ ಪುಡಿಯನ್ನು ಹಾಕಿ ನಾವು ಈ ಜೇನುತುಪ್ಪವನ್ನು ಬೆರೆಸಿ ಕುಡಿದಂಥ ಚಹಾ ನಿಮ್ಮ ಗಂಟಲಿನಿಂದ ರಕ್ತನಾಳಗಳಲ್ಲಿ ಈ ಒಂದು ಶುದ್ಧತೆಯನ್ನು ಜೇನುತುಪ್ಪ ತಂದು ಕೊಡುತ್ತೆ. ಆಮೇಲೆ ಈ ತುಳಸಿ ಎಲೆ ಏನಿದೆ ಇದು ನಿಮಗೆ ಕಫ್ ಇರೋವಂಥ ಒಂದು ಭಾಗದಲ್ಲಿ ಎಲ್ಲಿ ಶೇಖರಣೆಗೊಂಡಿರುತ್ತೆ ಅದನ್ನು ರಿಲೀಸ್ ಮಾಡುತ್ತೆ. ಆ ರಿಲೀಸ್ ಮಾಡುವಂಥ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋದು ಇನ್ನೊಂದು ಯಾವುದಪ್ಪ ಪದಾರ್ಥ ಅಂತಂದರೆ ಬೆಣ್ಣೆ. ಈ ಬೆಣ್ಣೆಯಿಂದ ಆ ಒಂದು ತುಳಸಿ ಒಟ್ಟಿಗೆ ಬೆರೆತಾಗ ಸರಳವಾಗಿ ನಿಮ್ಮ ಶರೀರದಲ್ಲಿ ಆ ಒಂದು ಕಫ ಏನು ಕಟ್ಟಿರುತ್ತೆ ಅದು ಹೊರಟು ಹೋಗುತ್ತೆ, ಮಲರೂಪವಾಗಿ ಹೊರಗಡೆ ಹೋಗುತ್ತೆ. ಆದ್ದರಿಂದ ಈ ಚಹಾವನ್ನು ನಿಮಗೆ ಹೆಚ್ಚು ಈ ಅಸ್ತಮೆಟಿಕ್ ಇರೋರು ಏನಿದ್ದಾರೆ ಇದನ್ನು 1 ಗ್ಲಾಸು ಬೆಳಿಗ್ಗೆ ಎದ್ದ ನಂತರ ಕುಡಿಯೋದು ತುಂಬ ಉತ್ತಮವಾದಂತೆ ಹೇಳ್ಬೋದು. ಮತ್ತು ಇದನ್ನು ಕುಡಿಯುವ ರೀತಿ ಏನಿದೆ ಅದು ತುಂಬ ಬಿಸಿ ಇರಬೇಕು. ಚೆನ್ನಾಗಿ ಬಿಸಿ ಇದ್ದಂಥ ಈ ಚಹಾದ ಸೇವನೆ ನಿಮಗೆ ಉತ್ತಮವಾದಂಥ ಒಂದು ರಿಸಲ್ಟ್ಸನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಇವತ್ತು ನಾವು ಮಾಡ್ತಾ ಇರುವಂಥ ಈ ಚಹಾ ಡಯಾಬಿಟೀಸ್ನವ್ರಿಗೂ ಒಳ್ಳೆಯದು, BP ಅಂತಂದರೆ ರಕ್ತದ ಒತ್ತಡ ಇರುವಂಥ ಪೇಷಂಟ್ಸ್ಗಳಿಗೆ ಕೂಡ ಇದು ತುಂಬ ಉತ್ತಮವಾದಂಥ ಒಂದು ಚಹಾ. ಈಗಿಲ್ಲಿ ಬಾಯ್ಲ್ ಆಗಿದೆ, ಇದನ್ನು ನಾವು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡ ನಂತರ ಇದನ್ನು ನಾವು ಫಿಲ್ಟರ್ ಅಂದರೆ ಇದನ್ನು ಸೋಸ್ಕೊಳ್ಬೇಕು. ಈ ರೀತಿಯ ಡಿಕಾಕ್ಷನ್ ಈ ಚಹಾ ರೆಡಿ ಆಗುತ್ತೆ. ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಬೆರೆಸ್ಕೊಳ್ಬೇಕು. ಮತ್ತು ಒಂದು 10 ಗ್ರಾಮಿನಷ್ಟು 10 ಗ್ರಾಮ್ 1 ಟೀ ಸ್ಪೂನಷ್ಟು ನೀವು ಬೆಣ್ಣೆಯನ್ನು ಇದಕ್ಕೆ ಬೆರೆಸಬೇಕು. ಬಿಸಿ ಇರುವಾಗಲೇ ಬೆರೆಸಿ ಇದನ್ನು ಕಲಿಸ್ಕೊಳ್ಬೇಕು.
ಕೆಲವರು ಸಾಲ್ಟೆಡ್ ಬಟರನ್ನು ಯೂಸ್ ಮಾಡ್ತಾರೆ, ಕೆಲವರು ಅನ್ಸಾಲ್ಟೆಡ್ ಬಟರ್ ಅಂದರೆ ಸಾಲ್ಟ್ ಹಾಕದೇ ಇರುವಂಥ ಬಟರನ್ನು ಯೂಸ್ ಮಾಡ್ತಾರೆ, ಬೆಣ್ಣೆಯನ್ನು ಯೂಸ್ ಮಾಡ್ತಾರೆ. ಮತ್ತು ಕೆಲವರು ಬೆಣ್ಣೆಯಲ್ಲಿ ಸಾಲ್ಟ್ ಇರೋದನ್ನು ಕೂಡ ಯೂಸ್ ಮಾಡ್ತಾರೆ. ಇದು ಎರಡೂ ಕೂಡ ಒಳ್ಳೆಯದು. ಆದಷ್ಟು ಉಪ್ಪು ಇರಲಾರ್ದಂಥ ಒಂದು ಏನು ಬೆಣ್ಣೆ ಇದೆ ಅದನ್ನು ನೀವು ಯೂಸ್ ಮಾಡೋದು ತುಂಬ ಫಲಕಾರಿ ಅಂತೇಳಿ ಹೇಳ್ಬೋದು. ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಬೆಣ್ಣೆ, ಅದರಲ್ಲಿರುವಂಥ ಬೆಣ್ಣೆ ಏನಿದೆ ಅದು ಪೂರ್ಣವಾಗಿ ಅದು ಕರಗಬೇಕು. ಕರಗಿದ ನಂತರ ಇದರ ಸೇವನೆ ಏನಿದೆ ನಿಮಗೆ ತುಂಬ ಫಲಕಾರಿಯಾಗಿರುತ್ತೆ ಅಂತೇಳಿ ಹೇಳ್ಬೋದು. ಬೆಣ್ಣೆ ಮತ್ತು ಜೇನುತುಪ್ಪದಿಂದ ತಯಾರಿಸಿದಂಥ ಚಹಾ ಏನಿದೆ ಇದು ರೆಡಿಯಾಗಿದೆ. ಇದನ್ನು ಸೇವನೆ ದಿವಸಕ್ಕೆ 1 ಸಾರಿ ಮಾತ್ರ 1 ಕಪ್ನಷ್ಟು ನೀವು ಬಿಸಿ ಬಿಸಿಯಾಗಿ ಸೇವನೆ ಮಾಡೋದು ಉತ್ತಮ ಅಂಥೇಳಿ ಹೇಳ್ಬೋದು. ಬೆಣ್ಣೆ ಮತ್ತು ಜೇನುತುಪ್ಪದ ಚಹಾ ಬೇಕಾಗುವ ಸಾಮಗ್ರಿಗಳು: ಬೆಣ್ಣೆ, ಚಹಾದ ಪುಡಿ, ತುಳಸಿ ಎಲೆ ಮತ್ತು ಜೇನುತುಪ್ಪ. ಮಾಡುವ ವಿಧಾನ: ಕಾದ ಪಾತ್ರೆಗೆ ನೀರು, ಚಹಾದ ಪುಡಿ, ತುಳಸಿ ಎಲೆಗಳು ಹಾಕಿ ಕುದಿಸಿಕೊಳ್ಳಿ. ನಂತರ 1 ಲೋಟಕ್ಕೆ ಶೋಧಿಸಿಕೊಂಡು ಜೇನುತುಪ್ಪ ಮತ್ತು ಬೆಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ಬೆಣ್ಣೆ ಮತ್ತು ಜೇನುತುಪ್ಪದ ಚಹಾ ಸಿದ್ಧ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಈ ಡೈರಿ ಪ್ರಾಡಕ್ಟ್ಸ್ ಅಂತಂದರೆ ಹಾಲು, ಮಜ್ಜಿಗೆ, ಮೊಸರು, ಬೆಣ್ಣೆ ಇದೆಲ್ಲ ಯಾರು ಸೇವಿಸ್ಬೋದು, ಯಾವ ಪ್ರಕೃತಿ ಉಳ್ಳವರು ಸೇವಿಸ್ಬೋದು, ಇದರಿಂದ ತಮಗೆಲ್ಲ ಏನು ಒಳ್ಳೆಯದಾಗುತ್ತೆ, ಯಾವ ವಾತದವ್ರಿಗೆ ಒಳ್ಳೆಯದಾ, ಪಿತ್ತದವ್ರಿಗೆ ಒಳ್ಳೆಯದಾ, ಈಗಾಗಲೇ ನೀವು ಗುರುತಿಸ್ಕೊಂಡಿದ್ದೀರಾ ಹೇಗೆ ನಿಮ್ಮ ಒಂದು ಪ್ರಕೃತಿ ಇರುತ್ತೆ ಅಂಥೇಳಿ. ಈಗ ಮೊದಲನೇದಾಗಿ ನಾನು ಬೆಣ್ಣೆ ಬಗ್ಗೆ ಹೇಳ್ಕೊಡ್ತೀನಿ. ಬೆಣ್ಣೆ ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ಬೆಣ್ಣೆ ಅಂತಂದರೆ. ಅದನ್ನು ನಾವು ಚಪಾತಿ ಮೇಲೆ, ಬ್ರೆಡ್ ಮೇಲೆ ಹಚ್ಕೊಂಡ್ಬಿಟ್ಟು, ಅಥವಾ ಕೆಲವೊಂದು ಪ್ರಿಪ್ರೇಷನ್ ಇದೆ, ನಾವು ದೋಸೆ ಅಂತ ಮಾಡ್ತೀವಿ ಅದ್ರ ಮೇಲೆ ಹಚ್ಕೊಂಡ್ಬಿಟ್ಟು ನಾವು ಸೇವಿಸುವಂಥ ಒಂದು ರೂಢಿ ಇದೆ. ಈಗ ಬೆಣ್ಣೆ ಜಾಸ್ತಿಯಾಗಿ ವಾತ ಪ್ರಕೃತಿಯವರು ತೊಗೊಳ್ಬೋದು. ಜಾಸ್ತಿಯಾಗಿ ಅಂತಂದರೆ ಒಂದು ಮಾಡ್ರೇಟ್ ಲೆವೆಲ್ನಲ್ಲಿ, ಒಂದು ಮಧ್ಯಮವಾದಂಥ ಒಂದು ಲೆವೆಲ್ನಲ್ಲಿ ನೀವು ಮೀಡಿಯಮ್ ಆಗಿ ತೊಗೊಳ್ಬೋದು. ಕಫ ಮತ್ತು ಪಿತ್ತ ಪ್ರಕೃತಿಯವರಿಗೆ ಇದು ಒಳ್ಳೆಯದಲ್ಲ. ಹೆಚ್ಚಾಗಿ ನಾವು ಬೆಣ್ಣೆಯನ್ನು ಸೇವಿಸಿದರೆ ಬ್ಲಡ್ ಪ್ರೆಷರ್ ಅಂದರೆ ರಕ್ತದ ಒತ್ತಡ ಇರೋರಿಗೆ, ಹೃದಯದ ತೊಂದರೆ ಇರೋರಿಗೆ, ಡಯಾಬಿಟೀಸ್ ಇರೋರಿಗೆ, ಆಮೇಲೆ ಕಿಡ್ನಿಗಳ ತೊಂದರೆ ಇರೋರಿಗೆ ಇದು ಉತ್ತಮವಾದಂಥದ್ದಲ್ಲ. ಬೆಣ್ಣೆಯನ್ನು ಆದಷ್ಟು ಕಫ ಮತ್ತು ಪಿತ್ತ ಪ್ರಕೃತಿಯವರು ಕಡಿಮೆ ಸೇವನೆ ಮಾಡಬೇಕು. ವಾತದವರಿಗೆ ಬೆಣ್ಣೆ ತುಂಬ ಲಾಭದಾಯಕ ಅಂತೇಳಿ ಹೇಳ್ಬೋದು. ಮತ್ತು ವಾತ ಪ್ರಕೃತಿಯವರು ಆದಷ್ಟು ಇದನ್ನು ಮೆಲ್ಟೆಡ್ ಫಾರ್ಮ್ನಲ್ಲಿ, ಅಂದರೆ ಇದನ್ನು ಕರಗಿಸಿಬಿಟ್ಟು, ಬೆಣ್ಣೆಯನ್ನು ಕರಗಿಸಿಬಿಟ್ಟು ಆ ಒಂದು ಮೆಲ್ಟ್ ಮಾಡಿದಂಥ ಕರಗಿಸಿದಂಥ ಬೆಣ್ಣೆಯನ್ನು ನಿಮ್ಮ ಅಡುಗೆಗಳಲ್ಲಿ ಯೂಸ್ ಮಾಡೋದು ತುಂಬ ಉತ್ತಮವಾದಂಥದ್ದು. ಈ ಯಾರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ ಅವರಿಗೆ ಸ್ವಲ್ಪ ಉತ್ತಮವಾದಂಥ ಒಂದು ರಿಸಲ್ಟ್ಸನ್ನು ತಂದು ಕೊಡುತ್ತೆ. ಕಾನ್ಸ್ಟಿಪೇಷನ್ ಅಂತಂದರೆ ಮಲಬದ್ಧತೆ ಇರೋರಿಗೆ ಬೆಣ್ಣೆ ಸ್ವಲ್ಪ ಲಾಭದಾಯಕ. ಇನ್ನೊಂದು, ಈಗ ನಾನು ಹೇಳ್ತಾ ಇದ್ದೆ ಹಾಲು ಕಫ ಮತ್ತು ವಾತ ಮತ್ತು ಪಿತ್ತ ಪ್ರಕೃತಿ ಮೂವರಿಗೂ ಬಹಳ ಒಳ್ಳೆಯದಂತೇಳಿ ಹೇಳ್ಬೋದು. ಈಗ ಈ ಹಾಲನ್ನು ಯಾವಾಗಲೂ ನಾವು ಕುದಿಸಿ ಅದನ್ನು ತಣ್ಣಗೆ ಮಾಡಿದ ನಂತರ ಒಂದು ರೂಮ್ ಟೆಂಪ್ರೇಚರ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಾವು ಆ ಒಂದು ರೂಮ್ ಟೆಂಪ್ರೇಚರಿಗೆ ಆ ಹಾಲನ್ನು ತಂದು ಅದನ್ನು ಸೇವಿಸೋದರಿಂದ ನಿಮಗೆ ಆದಷ್ಟು ಬೇಗ ಡೈಜೆಷನ್ ಆಗುತ್ತೆ. ಆದಷ್ಟು ಕಫ ಪ್ರಕೃತಿಯವರಿಗೆ ರಾತ್ರಿ ಹೊತ್ತಿನಲ್ಲಿ ಹಾಲನ್ನು ಸೇವಿಸೋದು ಒಳ್ಳೆಯದಲ್ಲ. ಈಗ ಮುಂದೆ ಮೊಸರು ಅನ್ನೋದೇನಿದೆ, ಇದು ಆದಷ್ಟು ನೀವು ಕಫ ಮತ್ತು ಪಿತ್ತ ಪ್ರಕೃತಿಯವರು ಕಡಿಮೆ ಪ್ರಮಾಣದಲ್ಲಿ ತಗೊಳ್ಬೇಕು. ಈಗ ಮೊಸರಿನಿಂದ ಮಾಡುವಂಥ ಮಜ್ಜಿಗೆ ಏನಿದೆ ಅದು ಪಿತ್ತ ಮತ್ತು ವಾತ ಪ್ರಕೃತಿಯವರಿಗೆ ನೀವು ನಾರ್ಮಲ್ಲಾಗಿ ನಾವೇನು 3 ಲೋಟ ನೀರಿಗೆ 1 ಲೋಟ ಮೊಸರನ್ನು ಹಾಕಿ ನಾವು ಏನು ಮಜ್ಜಿಗೆಯನ್ನು ಮಾಡ್ಕೊಳ್ತೀವಿ ಅದು ಉತ್ತಮವಾದಂಥದ್ದು. ಆದರೆ ಕಫ ಪ್ರಕೃತಿಯವರಿಗೆ 5 ಲೋಟದಷ್ಟು ನೀರನ್ನು ಹಾಕಿ 1 ಲೋಟದಷ್ಟು ಮೊಸರನ್ನು ಹಾಕಿ ನೀವು ಮಜ್ಜಿಗೆ ಮಾಡಿಕೊಂಡು ಕುಡಿಯೋದು ಉತ್ತಮವಾದಂಥದ್ದು. ಯಾಕಂದರೆ ಬೆಣ್ಣೆ ಅಥವಾ ಅದರಲ್ಲಿ ಬರುವಂಥ ಜಿಡ್ಡು, ಅದರಲ್ಲಿ ಬರುವಂಥ ಒಂದು ಏನು ಫ್ಯಾಟ್ನೆಸ್ ಇದೆ ಅದು ಕಫ ಪ್ರಕೃತಿಯವರಿಗೆ ಒಳ್ಳೆಯದಲ್ಲ. ಈಗ ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಮಜ್ಜಿಗೆಯನ್ನು ಯಾರೆಲ್ಲ ಸೇವಿಸ್ಬೋದು, ನಾನು ಕೆಲವೊಂದು ಹಿಂದೆ ಬಂದಂಥ ಸಂಚಿಕೆಗಳಲ್ಲಿ ನಿಮಗೆಲ್ಲ ಹೇಳಿದ್ದೀನಿ. ಮಜ್ಜಿಗೆ ಆಯುರ್ವೇದದಲ್ಲಿ ಅಮೃತವೆಂದು ಪರಿಗಣಿಸಲಾಗಿದೆ ಅಂತ ಹೇಳಿ.
ಆದರೆ ಮಜ್ಜಿಗೆಯನ್ನು ಎಲ್ಲರೂ ತೊಗೊಳ್ಬೋದಾ? ಈಗ ತಾನೇ ನಾನು ಹೇಳಿದೆ 5 ಗ್ಲಾಸ್ ನೀರನ್ನು ನೀವು ಹಾಕೊಂಡ್ಬಿಟ್ಟು 1 ಗ್ಲಾಸ್ ಮೊಸರನ್ನು ಹಾಕಿ ಮಜ್ಜಿಗೆ ಮಾಡ್ಕೊಳ್ಳಿ ಕಫ ಪ್ರಕೃತಿಯವರಿಗೆ ಅಂಥೇಳಿ. ಅದೇ ರೀತಿಯಲ್ಲಿ ಮಜ್ಜಿಗೆಯನ್ನು ಸೇವಿಸುವಾಗ ಒಂದು ನೀವು ಧ್ಯಾನದಲ್ಲಿ ಇಟ್ಕೊಳ್ಬೇಕು, ಮಧ್ಯಾಹ್ನದ ಹೊತ್ತು ಮತ್ತು ರಾತ್ರಿ ಹೊತ್ತು ಮಜ್ಜಿಗೆ ಸೇವನೆಯನ್ನು ಮಾಡಿ. ಆದರೆ ಬೆಳಿಗ್ಗೆ ಎದ್ದ ನಂತರ ಅಥವಾ ಬೆಳಿಗ್ಗೆ ನೀವು ಆಹಾರ ಬ್ರೇಕ್ಫಾಸ್ಟ್ ಅನ್ನೋದು ಏನು ಮಾಡ್ತೀರಾ ಆ ಸಮಯದಲ್ಲಿ ಮಾತ್ರ ನೀವು ಮಜ್ಜಿಗೆಯನ್ನು ಆದಷ್ಟು ಕಡಿಮೆ ತೊಗೊಳ್ಳಿ. ಯಾರು ಕುಡಿಯೋ ಒಂದು ರೂಢಿ ಇತ್ತಂತಂದರೆ ಆದಷ್ಟು ಅದನ್ನು ನಿಲ್ಲಿಸೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಬರುವಂಥ ಸಂಚಿಕೆಗಳಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಾನು ಆಹಾರದಲ್ಲಿ ಕೊಡ್ತಾ ಇರ್ತೀನಿ. ಆಹಾರದ ಯಾವುದೇ ರೀತಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು ಅಥವಾ ನೀವು ತೆಗೆದುಕೊಳ್ಳುವಂಥ ಇವತ್ತು ನಾನು ಹೇಳಿದಂಥ ಸಂಚಿಕೆಗಳಲ್ಲಿ ಡೈರಿ ಪ್ರಾಡಕ್ಟ್ಸ್ ಅಂತ ನಾನು ಹೇಳಿದೆ ಅದಾಗಿರ್ಬೋದು, ಅಥವಾ ನಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಈ ರೀತಿಯ ಪ್ರತಿಯೊಂದು ಯಾವುದು ಯಾರಿಗೆ ಒಳ್ಳೆಯದೋ, ಯಾರು ಹೆಚ್ಚಿನ ಸೇವನೆ ಮಾಡಬೇಕು, ಯಾರು ಕಡಿಮೆ ಸೇವನೆ ಮಾಡಬೇಕು, ಯಾರಿಗೆ ಒಳ್ಳೆಯದು, ಯಾವ ರೋಗಕ್ಕೆ ಒಳ್ಳೆಯದು ಅಂತ ಹೇಳಿ ನಾನು ಹೇಳ್ಕೊಡ್ತಾ ಬರ್ತಾ ಇರ್ತೀನಿ. ಈ ರೀತಿಯ ಒಂದು ಆಹಾರ ಪದ್ಧತಿ, ಒಂದು ಶಿಸ್ತನ್ನು ಪರಿಪಾಲಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.